ಗೊತ್ತಿಲ್ಲ ಟೋಟಲ್ ನಮ್ಮ ರಾಜ್ಯಕ್ಕೆ ಯಾಕಂತ ಹೇಳಿದ್ರೆ IPL ಪಂದ್ಯಾವಳಿಯಲ್ಲಿ ICB ಗೆದ್ದಂತ ಒಂದು ಸಂಭ್ರಮೋತ್ಸವದಲ್ಲಿ ನಿನ್ನೆ ಕಾಲ್ಪನಿಕ ಸಂಭವಿಸಿ ಸುಮಾರು 11 ಜನ ಕರ್ನಾಟಕದವರು ಅಭಿಮಾನಿಗಳು ತೀರ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಉಕ್ಕೋಡು ಗ್ರಾಮದ ನಮ್ಮ ಭೂಮಿ ಇವತ್ತು ನಮ್ಮನ್ನೆಲ್ಲ ಆಗಿದ್ದಾರೆ. ಸುಮಾರು 20 ವರ್ಷ ಈ ಓದ್ತಿದ್ದಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಓದ್ತಿದ್ದಂತಹ ನಮ್ಮ ಭೂಮಿಗೆ ಇವತ್ತು ತೀರ್ಕೊಂಡಿದ್ದಾರೆ. ಇದು ಒಂದು ಅತ್ಯಂತ ಕರಾಳವಾದಂತಹ ದಿನ. ಯಾರಿಗೂ ಈ ಒಂದು ಸ್ಥಿತಿ ಬರಬಾರ್ದು. ಯಾಕಂತ ಹೇಳಿದ್ರೆ ಆ ನೋವು ಒಬ್ಬರೇ ಮಕ್ಕಳಿರ್ಬೋದು, ತಂದೆ ತಾಯಿಗ ನೋವು ಗೊತ್ತು. ನನಗಂತೂ ಸಂಪೂರ್ಣವಂತಹ ವಿಷಾದ ಇದೆ ನಿನ್ನೆ ನಡೆದಿರುವಂತಹ ಘಟನೆ. ಇದರಲ್ಲಿ ಘನ ಸರ್ಕಾರದ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಏನ್ ಸತ್ಯಾಸತ್ಯತೆ ಬರುತ್ತೆ, ಅದರಲ್ಲಿ ಯಾವ ಇಲಾಖೆದು ವೈಫಲ್ಯ ಇದೆ, ಯಾವ ಇಲಾಖೆದು ತಪ್ಪಿದೆ ಅನ್ನೋದನ್ನ ಅವರು ಒಂದು ಆದೇಶವನ್ನ ಮಾಡಿದ್ದಾರೆ. ನಾವೆಲ್ಲ ಒಂದು ವರದಿಗೆ ಕಾದ್ ನೋಡೋಣ. ಯಾರು ತಪ್ಪಿಸ್ತಿದ್ದಾರೆ ನಾನು ಮನವಿಯನ್ನ ಮಾಡ್ತೀನಿ. ಒಬ್ಬ ಸಂಸದನಾಗಲ್ಲ, ಒಬ್ಬ ಸಾರ್ವಜನಿಕನಾಗಿ ಯಾರೇ ತಪ್ಪಿತಸ್ಥರಿದ್ದು ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಮಾಧ್ಯಮಕ್ಕಂತ ನಾನು ಆಗ್ರಹ ಮಾಡ್ತೀನಿ. ಏನವರು IPL ಅವರು ನಮ್ಮ ಆಟಗಾರರು ಬಂದ್ರು, ವಿರಾಟ್ ಕೊಹ್ಲಿ ಅವರು ಮತ್ತು ಟೀಮ್ ಅದನ್ನ ನಿನ್ನೆ ನೀವ್ ಹೇಳಂಗೆ ಸಂಜೆಯ ಕಾರ್ಯಕ್ರಮ ಇತ್ತು. ಸಂಜೆ ಕಾರ್ಯಕ್ರಮ ಮೊದಲು ವಿಧಾನಸೌಧದ ಮುಂಭಾಗದ ದ್ವಾರದಲ್ಲಿ ಮತ್ತೆ ಕಂಠೀರವ ಸ್ಟುಡಿಯೋದಲ್ಲಿ ನಾನೇನು ನನ್ನ ಮನಸ್ಸಲ್ಲಿ ಏನ್ ಬರುತ್ತೆ ಅಂದ್ರೆ ಇಂಟೆಲಿಜೆನ್ಸ್ ಅವ್ರು ಏನ್ ಮಾಡ್ತಿದ್ರು ಅನ್ನೋದು ನನ್ನ ತಲೆಗೆ ಬರ್ತದೆ. ಯಾಕಂತ ಹೇಳಿದ್ರೆ ಕಳೆದ ಹಿಂದೊಂದು ದಿನ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆಯನ್ನ ಆಚರಿಸಿದ್ವಿ. ನಾವು ಸೇರಿ ಎಲ್ಲ ಆಚರಿಸಿದ್ವಿ. ಒಂದು ಐತಿಹಾಸಿಕ ಗೆಲುವು 18 ವರ್ಷದಿಂದ. ಅದನ್ನ ಮಾಹಿತಿ ಅವ್ರಿಗೆ ನಿನ್ನೆ ಆ ಕ್ರೌಡ್ ಸೇರ್ತದ ಇಲ್ವಾ ಅಂತ ಅವ್ರಿಗೆ ಮಾಹಿತಿ ಇತ್ತಾ ಇಲ್ವಾ, ಇಲ್ಲ ಮಾಹಿತಿ ಇದ್ದು ಈ ರೀತಿ ಆಯ್ತಾ ಅನ್ನೋದನ್ನ ನಮಗೂ ಸಹ ಎಲ್ಲೋ ಒಂದು ಅನುಮಾನ ಇದೆ. ಆದ್ರೆ ನಾವಂತೂ ಭಾವಿಸ್ತೀವಿ ಈ ಮಟ್ಟದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಒಂದು ತನಿಖೆಗೆ ಆದೇಶ ನೀಡಿದೆ ಅದು ಸತ್ಯಾಸತ್ಯತೆಗೆ ಹೊರಗೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಅಲ್ಲ ಅದೇ ಈಗ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಆ ಒಂದು ಅನುಮಾನದ ಮೇಲೆ ಮ್ಯಾಜಿಸ್ಟ್ರೇಟ್ ಒಂದು ತನಿಖೆಯನ್ನ ಆದೇಶನ ಮಾಡಿದ್ದಾರೆ. ಅದ್ ನೋಡೋಣ ಆ ವರದಿಯಲ್ಲಿ ಏನ್ ಬರ್ತದೆ. ಅದಂತೂ 100% ಕ್ರಮ ತಗೋತಾರೆ ಅಂತ ನಾವು ಭಾವಿಸ್ತೀವಿ. ಜೊತೆಗೆ ಈ 11 ಜನ ತೀರ್ಕೊಂಡಿದಾರಲ್ಲ, ಈ ದುರ್ಘಟನೆಯನ್ನ ಇದು
ತಲಾಂತರ ಆದ್ರೂ ಮರೆಯದೇ ಇರುವಂತಹ ಒಂದು ದುರ್ಘಟನೆ. ಇದು ಆಗ್ಬಾರ್ದಿತ್ತು, ಆಗಿದೆ. ನಾವೆಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತೀವಿ. ನಾವೆಷ್ಟೇ ಅವ್ರಿಗೆ ಧೈರ್ಯ ಹೇಳಿದ್ರು ಅವ್ರ ಮಕ್ಕಳು ಕಳ್ಕೊಂಡಿರೋ ಆ ನೋವು ಅವ್ರಿಗೆ ಗೊತ್ತಿರ್ತದೆ. ಇಲ್ಲ, ರಾಜಕೀಯವಾಗಿ ನಾವು ಈ ಸಾವನ್ ಮನೆಯಲ್ಲಿ ನಾವ್ ಯಾರು ರಾಜಕೀಯವಾಗಿ ಬಿಂಬಿಸ್ಬಾರ್ದು. ಯಾಕಂತ ಹೇಳಿದ್ರೆ ನಮ್ಗೆ ಹೆಮ್ಮೆ. ಯಾಕಂದ್ರೆ ಬೆಂಗಳೂರಲ್ಲಿ ನಮ್ಮ RCB ಗೆದ್ದಿದೆ ಅಂದ್ರೆ ನಮ್ ಹೆಮ್ಮೆ. ಹಾಗಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡ್ರು ಬಿಟ್ರೆ ಅದ್ರಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರಮೇಯನೇ ಇರಲ್ಲ ಅಂತ ನಾನ್ ಭಾವಿಸ್ತೀನಿ. ನಾನು ಸರ್ಕಾರದ ಲೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬೆಂಗಳೂರಿನ ನಗರದ ವಿವಿಧ ಇಲಾಖೆಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವ ವಿವಿಧ ಇಲಾಖೆಗಳ ಮೇಲೆ ನನಗೆ ಅನುಮಾನ ಇದೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಇಷ್ಟು ಮಾಹಿತಿ ಇದ್ರು ಸಹ ಯಾಕೆ ಬಂದೋಬಸ್ತ್ ಕಟ್ಟಕ್ಕಾಗ್ಲಿಲ್ಲ ಅನ್ನೋದು ನಮ್ಗೆ ಇಷ್ಟ ಅದ. ಯಾಕಂದ್ರೆ ಈಗ 11 ಜನಕ್ಕೆ ನಾವು ಕಳ್ಕೊಂಡಿದ್ದೀವಿ. ಆ ದುಃಖದ ನೋವು ಅವ್ರಿಗೆ ಗೊತ್ತು. ಹಾಗಾಗಿ ಇದರಲ್ಲಿ ಯಾವ ಇಲಾಖೆ ಲೋಪದೋಷ ಅನ್ನೋದನ್ನ ನಾವು ಕಂಡುಹಿಡಬೇಕು. ಜೊತೆಗೆ ನಾನು ಆಗ್ರಹವನ್ನ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ, ಯಾರು ಇದು ಲೋಹ ಪತ್ತೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತ ನಾನು ಮನವಿಯನ್ನ ಮಾಡ್ತೀನಿ.